ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ದಿಢೀರಂತ ಬೀಗರು ಈಟೊಂಥರ ದುಡ್ಡು ಕೇಳ್ತಾವ್ರೆ. ನಾನು ಹೆಂಗೆ ಹೊಂದ್ಸೋದು? ಈ ಸತ್ಯ ನನ್ನ ಮಕ್ಕಳಿಗೆ ಏನಾರ ಗೊತ್ತಾಗ್ಬಿಟ್ರೆ ಬೀಗ್ರ ಮೇಲೆ ಶಾನ ಕೋಪ ಮಾಡ್ಕೊಂಬಿಡ್ತಾರೆ. ಹೆಂಗೇನ ಗೊತ್ತಾದರೆ ಯಪ್ಪ ಮದುವೆನೇ ಮುರಿದು ಬಿದ್ದರೂ ಬಿಟ್ಟೆ ಹೇಳೋಕ್ಕಾಗಲ್ಲ. ನಾ ಹೆಂಗಾರ ಮಾಡಿ ದುಡ್ಡನ್ನ ಹೊಂದಿಸ್ಬೇಕು. ಏನು ಮಾಡ್ತೀನೋ ಏನೋ ಗೊತ್ತಾಯ್ತಾ ಇಲ್ವೇ? ನೀನೇ ದಾರಿ ತೋರಿಸ್ಬೇಕು ಕಣ್ತಾಯಿ. ಅವ್ವ, ಹಾ, ಇಷ್ಟೊತ್ತಲ್ಲಿ ಇಲ್ಲೇನು ಮಾಡ್ತಿದ್ಯಾ? ಏನೂ ಇಲ್ಲ ಕಣವ, ಒಳಗಡೆ ಶಾನ ಸೆಕೆ ಅನಿಸ್ತಿತ್ತು. ಅದಕ್ಕೆ ಇವತ್ತು ಗಾಳಿಲಿ ಕುತ್ಕೊಳ್ಮ ಅಂತ ಬಂದೆ. ಬಾರವ. ಇಲ್ಲಿ ನೋಡು, ಏನಾಯ್ತು ಹೇಳು. ಏನೂ ಇಲ್ಲ ಅಂತ ಹೇಳಿದ್ನಲ್ಲ, ಬಾ. ಅವ್ವ, ಅನ್ಕೊಂಡೆ ನಮ್ಮವ್ವ ಏನೇನೋ ನೆನೆಸ್ಕೊಂಡು ಕಣ್ಣಲ್ಲಿ ನೀರು ಹಾಕ್ತಿರ್ತಾಳೆ ಅಂತ. ಬುಡೆ, ಹೇಳಿದ್ನಲ್ಲ ಏನೂ ಇಲ್ಲ ಅಂತ. ಸುಮ್ಕೆ ಗಾಳಿ ತಗೊಳಕ್ ಬಂದಿದ್ದೆ. ನೋಡವ್ವ, ನೀನು ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಬೇಡ. ಏನಾಯ್ತು ಅಂತ ಹೇಳು. ಓ, ಮದುವೆ ಟೆನ್ಷನ್ನಾ? ಹಿಂದೆ ಇರ್ತದ. ನೀನೇನು ಚಿಂತೆ ಮಾಡ್ಕೋಬೇಡ ಅವ್ವ, ಎಲ್ಲ ನಾವು ನೋಡ್ಕೋತೀವಿ ಅಂತ ನಾನು ಹೇಳಿದ್ದೀನಿ ತಾನೆ. ಇವಾಗ ಕೇಟ್ರಿಂಗಿಂದ ಬಂದಿರೋ ದುಡ್ಡಂತೂ ನಮ್ಮ ಹತ್ರನೇ ಇದೆ. ದುಡ್ಡಿಂದಂತೂ ಏನೂ ಚಿಂತೆ ಇಲ್ಲ. ಮತ್ತಿನ್ನೇನು ಚಿಂತೆ ನಿಂಗೆ? ಓ, ನೀನು ಗಂಡಂದ? ನೋಡವ್ವ, ನೀನು ಅವನ್ನ ನೆನೆಸ್ಕೊಂಡು ಪದೇ ಪದೇ ಕಣ್ಣೀರು ಹಾಕೋದು ಮೊದಲು ನಿಲ್ಲಿಸು. ಹಂಗೆ ಏನೂ ಇಲ್ಲ. ಮಗಳ ಮದುವೆ ಮಲೆನಾಡಾಗ ನಡೆದ್ರು ಅವನ ಮನಸ್ಸು ಮರಳುಗಾಡಿ ಅಂತ ಹಿರಿಯರು ಹೇಳ್ತಾರಲ್ಲ. ಈ ಮದುವೆ ಚಂದಾಗಿ ನಡೆದ್ರೆ ಸಾಕು. ಅವ್ವ, ಎಲ್ಲ ಚೆನ್ನಾಗೇ ಆಗತ್ತೆ, ಚಿಂತೆ ಮಾಡಬೇಡ. ಬಾರವ್ವ. ಓ, ಚಪ್ರ ಹಾಕ್ಸೋದಕ್ಕೆ ಗೌಡ್ರು ಕಾಲ್ ಮಾಡ್ತಿದ್ದಾರೆ, ಬಂದೇ ಇರೋ. ಜಸ್ಟ್ ಮಿಸ್ಸು. ಅವಂತ ಸಿಗಾಕೊಂಡ್ಬಿಡ್ತಾ ಇದ್ವಿ. ನಾವು ಹಿಂಗೆ ಕಳ್ಳಾಟ ಹೊಡಿತಿರೋದನ್ರು ಅವಂಗೆ ಗೊತ್ತಾದರೆ ನಮ್ಮ ಕತೆ ಅಟ್ಟೆಯ. ಲೈ ಸುಮ್ಕಿರ್ಲ, ನಂಗೆ ಕುಡ್ದಿದ್ದಲ್ಲಿ ಇಳ್ದೋಯ್ತದೆ. ಲೈ ನೀನೇನ ಮೆಸ್ತಾವ, ನೇನು ಮುಂದೆ ಕುಡ್ಕೊ ಬಂದೋ ಬಾಯಿಗೆ ದಬ್ಬಿಡ್ತೀನಿ. ಅಣ್ಣ, ನಾನು ಕುಡಿದ್ರು ಸ್ಟಡಿ ಆಗಿರ್ತೀನಿ. ಆದ್ರೆ ಈ ನಾಗ ಕುಡ್ದಿಲ್ಲ ಅಂದ್ರು ತೂರಾಡ್ತಾನೆ. ಏಯ್, ನೀನು ಹೆಂಗೆ ತೂರಾಡ್ತೀನಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ಸರಿ ಅಮ್ಮಿಕಂದಿರೋ ನಮ್ಗೆ ನೀವು ಹಿಂಗೆ ಕಿತ್ತಾಡ್ತಾರೆ, ನಾವು ಹೋಯ್ತೀನಿ. ಅಣ್ಣ ಇರೋಣ, ಕೋಪಿಸ್ಕೋಬೇಡ. ಮುಂದೆ ಹೆಂಗಣ ಜೀವನ? ಅದಕ್ಕೆ ತಾನೇ ನಿಮ್ಮನ್ನ ಕರೆದಿದ್ದು. ಅಣ್ಣ, ಇದರಲ್ಲಿ ಯೋಚನೆ ಮಾಡಕ್ಕೆ ಏನಿದೆ? ಮನೆಗೆ ಪೇಂಟ್ ಮಾಡಿ ಮುಗಿಸೋ ಅಷ್ಟರಲ್ಲೇ ಅತಿ ಹೃದಯಕ್ಕೆ ಪಿರುತಿ ಪೇಂಟ್ ಮಾಡು ಅಂತ ನಾವು ಹೇಳಿದ್ರೆ ನೀನು ಇನ್ನು ಇಟ್ಟಿಗೆ ಜೋಡಿಸೋದ್ರಲ್ಲೇ ಇದೆಯಾ? ಏಯ್ ಅಣ್ಣ, ಇದಕ್ಕಿರೋದು ಒಂದೇ ದಾರಿ, ನೀನು ಅತ್ತಿಗೆಗೆ ಪಿರುತಿ ಹೇಳ್ಬಿಡೋದು. ಲೈ ಸುಮ್ಕಿಲ್ಲ ಅಣ್ಣ. ನಾಳೆ ಏನು ಕೆಲಸ ಅಂತ ಅದಕ್ಕೆ ತಾವ ಕೇಳೋಣ. ನಾಳೆ ಹೆಂಗನ ಮಾಡಿ ಅವಳಿಗೆ ಹೇಳಬೇಕಲ್ಲ. ಅದನ್ನೇ ನೀನು ಹೇಳಿದ್ಮೇಲೆ ನಾನು ನಂಬೋದು. ಯಾಕಣ ಏನಾಯ್ತಣ್ಣ? ನೀವು ಕರೆ ಮಾಡುತ್ತಿರುವ ಚಂದಾದಾರರು ಬಿಸಿಯಾಗಿದ್ದಾರೆ.
ಈಟೊತ್ನಾಗ ಯಾರ ತ ಮಾತಾಡ್ತಾವಳೆ? ಅದೇಯ ಯಾರೋ ಗೊತ್ತಿರೋರ್ ಜೊತೆ ಮಾತಾಡ್ತಾ ಇರ್ಬೇಕು ಕಣ. ಹೊಸಿ ಕಾಯ ನೀರು. ಗೊತ್ತಿರೋರು ಫೋನ್ ಮಾಡಲ್ದೇನು ಗೌರ್ನರ ಫೋನ್ ಮಾಡ್ತಾರೆ ಬೇಕಪ್ಪ. ಲೈ ಮದ್ವೆ ಕೆಲಸದ ವಿಷಯದಾಗೆ ಯಾರ ಜೊತೆನೂ ಮಾತಾಡ್ತಾ ಇರ್ಬೇಕು. ಅಣ್ಣ ಈಗಲೂ ಮಾತಾಡಿಲ್ಲ ಅಂದರೆ ಅತ್ತಿಗೆ ಅವ್ರ ಮದುವೆ ವಿಷಯನೂ ಮಾತಾಡ್ಬಿಡ್ತಾರೆ. ಆಮ್ಯಾಕೆ ನಾವು ಸುಮ್ಮನೆ ಇರ್ಬೇಕಾಯ್ತದೆ. ಲೇ ಯಾಕ್ಲಾ ನನ್ನ ಪ್ರಾಣ ತಿಂತೀಯ? ನಾನೇ ಏನು ಮಾಡೋದು ಗೊತ್ತಾಗದೆ ಸುಮ್ಮನೆ ನಿಂತಿದ್ದೀನಿ. ಹಾಂ ಓಕೆ ಸರ್, ಸರಿ ಆಗ್ಬೋದು. ಶ್ರೀ ಲೈ ಇಲ್ಲಿ ನೋಡ್ಲಾ ನಮ್ಮ ಹುಡುಗಿನ ವಾಪಸ್ ಫೋನ್ ಮಾಡ್ತಾವಳೆ. ಇದ್ದಕ್ಕಲ್ಲ ಪಿರುತ್ತೆ ಅಂದ್ರೆ. ಅಲೋ ಮಿಸ್ಸು, ಬ್ಯುಸಿ ಇದ್ರಾ? ಏನ್ ಶ್ರೀ ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ರಿ? ಅದೇ ನಾಳೆ ಏನು ಕೆಲಸ ಏನು ಪ್ರೋಗ್ರಾಮು ಅಂತ ತಿಳ್ಕೊಳಮ್ಮ ಅಂತ ಅಟೆಯ. ಓ ಹೌದಾ. ಹಾಂ, ನೀವು ಯಾರ ತಾವ ಮಾತಾಡ್ತಿದ್ರಿ ಮಿಸ್ಸು? ದೊರೆ ಕಾಲ್ ಮಾಡಿದ್ದ ಶ್ರೀ. ಫೋನ್ ಇಡು ಅಂತ ಹೇಳ್ತಿದ್ದೀನಿ, ಇಡ್ತಾನೆ ಇಲ್ಲ. ಇಷ್ಟೊತ್ತವರೆಗೂ ಮಾತಾಡ್ದ. ಯಾರ ತಾವ ಮಿಸ್ಸು? ದೊರೆನಾ? ಹ್ಞೂ ಶ್ರೀ, ಅವನೇ ಕಾಲ್ ಮಾಡಿ ಎಲ್ಲ ಹೇಗೆ ನಡೀತಿದೆ, ನಿಮ್ಗೇನಾದರೂ ಸಹಾಯ ಬೇಕಿದ್ರೆ ಕೇಳಿ, ನಮ್ಮ ಹುಡುಗನ್ನೆಲ್ಲ ಕಳಿಸ್ಕೊಡ್ತೀನಿ ಅಂತ ಹೇಳ್ದ. ಈಗಲೂ ಕೂಡ ನಿಮ್ಮನ್ನೆಲ್ಲ ಇಲ್ಲಿಗೆ ಬರಕ್ಕೆ ಹೇಳ್ತಿರೋದು ಅವನೇ ತಾನೆ? ನಂಗೆ ಗೊತ್ತು ಶ್ರೀ, ಅದಕ್ಕೆ ನೀವು ನಾಳೆ ಏನು ಪ್ರೋಗ್ರಾಮು ಅಂತೆಲ್ಲ ಕೇಳ್ತಿರೋದು ಅಲ್ವಾ? ಅಲ್ಲ ಅದು ನಾಳೆ ಸೀರೆ ಖರೀದಿ ಮಾಡೋ ಪ್ರೋಗ್ರಾಮ್ ಅಂತೆ. ಸಿಟಿಗೆ ಹೋಗ್ತಾ ಇದ್ದೀವಿ, ನೀವು ಬರ್ತೀರಾ? ಹಾಂ ಹ್ಞೂ. ಸರಿ, ಹಾಗಿದ್ರೆ ನಾಳೆ ಸಿಗೋಣ. ಬಾಯ್ ಶ್ರೀ. ನಿಜನಿಲ್ಲ, ನಾನು ಕೇಳಿಸ್ಕೊಂಡಿದ್ದೆ, ನೀನು ಕೇಳಿಸ್ಕೊಂಡ್ಯಾ? ಅತ್ತಿಗೆ ದೊರೆತವ ಮಾತಾಡಿದ್ರಂತ. ಕಲ್ಲ ಹೊತ್ತಿಗೆ ದೊರೆತವನೇ ಮಾತಾಡಿದ್ರಂತೆ. ಲೇ ಅದು ಹೆಂಗ್ಲನಾಗ ಅಣ್ಣ ಇಲ್ಲಿದ್ದಾಗ ಅತ್ತಿಗೆ ದೊರೆತವ ಹೆಂಗ್ಲ ಮಾತಾಡಕ್ಕಾಯ್ತದೆ? ಯಾವನ ನನ್ನ ಹೆಸರು ಹೇಳ್ಕೊಂಡು ಅವಳಿಗೆ ಫೋನ್ ಮಾಡೋಣ. ನಾಳೆ ಸೀರೆ ಅಂಗಡಿಗೆ ಬರ್ತಾಳಲ್ಲ, ಅವಾಗ ಅವ್ನು ಯಾರೋ ಅಂತ ತಿಳ್ಕೊಳಮ್ಮ. ಬಾ ಮಂಜುಳಾ ಬಾ, ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ಅಕ್ಕ ಸಾನೆ ಮಜವತ್ ಕೆಲಸ ಐತೆ ಅಂತ ಹೇಳಿದ್ರಿ, ಏನದು? ಕಾಳಿ, ನೀನಾದರೂ ನಿಮ್ಮ ಅಕ್ಕನಿಗೆ ಹೇಳೋ ಇದೆಲ್ಲ ಬೇಡ ಅಂತ. ಬಾಬು, ಸಾವನ ಜೊತೆಗೆ ನಾನು ಮದುವೆ ಮಾಡ್ತೀನಂತ ಅಕ್ಕ ನನಗೆ ಮಾತು ಕಟ್ಟವಳೆ. ಅವಳಿಗೇನು ಮಾಡಿದ್ರು ನಾನು ಅವಳು ತಾವು ಪ್ರಶ್ನೆ ಮಾಡೋಕ್ಕಿಲ್ಲ. ಸುಮ್ಕೆ ಬಾ. ನಮಸ್ಕಾರ ಗೋಪಾಲಣ್ಣ. ನಮಸ್ಕಾರ ಕಣಮ್ಮ. ಲೆಗಾಳಿ ಅಕ್ಕೋ ಫೋನ್ ಕೊಡ್ಲಾ? ಅವಳು ಯಾಕೆ ಕರೆದವಳೆ ಅಂತ ಗೊತ್ತಿಲ್ಲದೆ ಅವಳು ಬಂದು ತಗಲಾಕೊಂಡವಳೆ. ಐತೆ ನೋಡ್ ಮಂಜುಳಾ, ಈ ಫೋನ್ನಾಗೆ ಹೊಸ ನಂಬರ್ ಐತಿ. ಈ ಫೋನ್ನಿಂದ ನಾವು ಯಾರಿಗೆ ಫೋನ್ ಮಾಡಿದ್ರು ನಮ್ಮ ನಂಬರು ಗೊತ್ತಾಗಕ್ಕಿಲ್ಲ. ಓ ಹಿಂಗೆಲ್ಲ ಐತಕ್ಕ, ನಂಗೆ ಗೊತ್ತೇ ಇರಲಿಲ್ಲ. ಈಗ ನೀನು ಒಬ್ರಿಗೆ ಫೋನ್ ಮಾಡಬೇಕು. ನಾನಾ? ಯಾರಿಗಕ್ಕ? ಬಂಗಾರಮ್ಮನ್ಗೆ. ನಾನೇ ಯಾಕಕ್ಕ ಹಿಂಗೆಲ್ಲ ಹೇಳ್ಬೇಕು? ಶಾನೆ ಧೈರ್ಯ ಇರೋ ನೀವೇ ಹೇಳ್ಬೋದಲ್ಲ. ಲೇ ಮಂಜುಳಾ, ಅವಮ್ಮನಿಗೆ ನನ್ನ ಧ್ವನಿ ಗೊತ್ತೈತೆ ಅಂತ ನನ್ಗೆ ಯಾಕೋ ಅನುಮಾನ.
ಅದಕ್ಕೆ ಒಂದೆರಡು ಸಲ ನೀನು ಮಾತಾಡು, ಆಮ್ಯಾಗ ನಾನು ಮಾತಾಡ್ತೀನಿ. ತಕ. ಇಲ್ಲ ಕನಕ, ಬೇಡ ಕನಕ. ನಿಂಗೆ ದುಡ್ಡು ಬೇಕೋ ಬೇಡವೋ? ಸುಮ್ಕೆ ನಾನು ಹೇಳ್ದಷ್ಟು ಮಾಡು. ತಕ, ಫೋನ್ ಮಾಡು. ನಾನಿರ್ನಿ, ಧೈರ್ಯವಾಗಿ ಮಾತಾಡು. ತಕ. ಅಕ್ಕ, ರಿಂಗ್ ಆಯ್ತಾಯ್ತ ಕನಕ. ಸ್ಪೀಕರ್ನಾಗು, ಸ್ಪೀಕರ್ನಾಗೆ. ಹಲೋ, ನನಗೆಲ್ಲ ಆಯ್ಕಿಲ್ಲ ಕನಕ, ನಾನು ಮಾತಾಡಕ್ಕಿಲ್ಲ. ಈಟೊತ್ತು ನಿಂಗೆ ಪಾಠ ಹೇಳಿದ್ ಏನಕ್ಕೆ? ಎದುರ್ಕಾಕ, ಸುಮ್ಕೆ ಧೈರ್ಯವಾಗಿ ಮಾತಾಡು. ಹಲೋ, ಯಾರು ಮಾತಾಡ್ತಿರೋದು? ಹಲೋ, ಯಾರು ಮಾತಾಡ್ತಿರೋದು ಅಂತ ಮುಖ್ಯ ಅಲ್ಲ, ಏನು ವಿಷಯ ಅನ್ನೋದು ಮುಖ್ಯ. ಯಾರಿಗೋ ಫೋನ್ ಮಾಡಕ್ಕೆ ಹೋಗಿ ಇನ್ಯಾರಿಗೋ ತೆಪ್ಪಾಗಿ ಮಾಡಿರ್ಬೇಕು. ಸರಿಯಾಗಿ ನೋಡ್ಕ. ಬಂಗಾರಮ್ಮನವರೇ, ನಿಮಗೆ ಫೋನ್ ಮಾಡಿರೋದು. ನೀವು ಊರಿಗೆಲ್ಲ ಉಪದೇಶ ಹೇಳ್ತೀರಲ್ಲ, ನಿಮಗೆ ಒಂದು ಗುಟ್ಟಿ ಹೇಳೋಣ ಅಂತ ಫೋನ್ ಮಾಡಿದೆ. ಏಯ್, ಯಾರೇ ನೀನು? ನಿಮ್ಮ ಮಗ ಕಂಟಿ ಎಲ್ಲೆಲ್ಲಿ ಓಡಾಡ್ತಾವನೆ, ಏನೇನು ಮಾಡ್ತಾವನೆ ಅಂತ ಗೊತ್ತಾಯ್ತಾ ನಿಮಗೆ? ಏಯ್, ನನ್ನ ಮಗನ ಬಗ್ಗೆ ಮಾತಾಡಕ್ಕೆ ನೀನು ಯಾವಳೆ? ಧೈರ್ಯ ಇದ್ರೆ ಯಾರು ಅಂತ ಹೇಳ್ಬಿಟ್ಟು ಮಾತಾಡು. ನೀನೇನ ನಂಜವನ್ ಕಡೆಯವಳ? ಹಾ, ನನ್ನ ಮೇಲೆ ಕೂಗಾಡಬೇಡಿ ಅಮ್ಮೋರೆ. ನಾನು ನಿಮಗೆ ಒಳ್ಳೇದು ಮಾಡೋಕ್ಕೆ ಫೋನ್ ಮಾಡಿವ್ನಿ. ಒಸಿ, ನಿಮ್ಮ ಮಗನ ಮ್ಯಾಕೆ ಕಣ್ಣಿಡಿ. ಅವನು ಯಾವುದೋ ಹುಡುಗಿ ಜೊತೆ ಸುತ್ತಾಡ್ತಾವನೆ. ಅದು ನಿಮ್ಮ ಹೆಸರಿಗೂ ಅಂತಸ್ತಿಗೂ ಒಳ್ಳೇದಲ್ಲ. ಯಾರೇ ನೀನು? ಹಲೋ ಹಲೋ, ಯಾರು ಇವಳು? ಅಕ್ಕ, ಬಿಟ್ಬಿಡಕ್ಕದ. ಕೈ ಕಾಲೆಲ್ಲ ನಡ್ಕ ಶುರುವಾಗೋಯ್ತು. 2000 ನೋಟ್ ಕೊಡ್ತೀನಿ, ಎಲ್ಲ ಸರಿ ಹೋಯ್ತದ ಬಿಡು. ಅಕ್ಕ, ನಿನ್ ದಮ್ಮಯ್ಯ ಅಂತೀನಿ, ಬೇಕಾದ್ರೆ ನಿನ್ ಕಾಲ್ಗೂ ಬಿದ್ಬಿಡ್ತೀನಿ. ಇನ್ಮ್ಯಾಕೆ ಇಂಥದಕ್ಕೆಲ್ಲ ನನ್ನನ್ನು ಕರಿಬೇಡ ಕನಕ. ಬೇಕಾದ್ರೆ ಮೆಸ್ನಾಗ ಇನ್ನೇನಾದರೂ ಮಾಡಬೇಕು ಅಂತಂದ್ರೆ ಹೇಳ್ರಿ, ಎಲ್ಲನೂ ಮಾಡ್ತೀನಿ. ಆದರೆ ಬಂಗಾರಮ್ಮನ ಸವಾಸ ಮಾತ್ರ ಬೇಡ ಕನಕ. ಯಾಕೆ ಮಂಜುಳ, ಮಜವಾಗಿರ್ಲಿಲ್ವಾ? ಎಂತ ಮಾತು ಅಂತ ಆಡ್ತೀಯ? ನಾನೇನು ಬರ್ತೀನಿ ಕನಕ. ಏ ಮಂಜುಳಾ, ಇವಳು ಎದುರು ಪುಕ್ಲಿ. ಇನ್ಮೇಕೆ ನಾನೇ ಮಾತಾಡ್ತೀನಿ ಬಿಡು. ರಜೆ, ಆಳ ನೋಡೋಕ್ಕೆ ಆಳನ್ನು ಕಳಿಸೋದು ಸರಿ. ನೀನು ಹೇಳಿದ್ರೆ ಕಾಟ ಆಯ್ತದೆ. ನೀನು ವೇದ ಅಂತ ಎಲ್ಲ ಸ್ವಲ್ಪ ಪಕ್ಕಕ್ಕೆ ಮಡಗ್ತೀಯಾ? ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ನನಗೆ ತಾನೇ ಅರಿವೈತೆ. ಅಕೋ, ಬಂಗಾರಮ್ಮನಿಗೆ ಫೋನ್ ಮಾಡಿ ಹೇಳಾಯ್ತು. ಅವಳುವೆ ಪುಟ್ಟಕ್ಕ ಕಿತ್ತಾಡ್ತಾರಂತ ಹೇಳ್ತೀಯಾ? ಇನ್ನು ಈಗ ಬಿತ್ತಿರೋದು ಕಣ್ಲ ಕಾಳಿ, ಮೊಳಕೆ ಹೊಡೆದು ಸಸಿಯಾಗಿ ಮರ ಆಗೋದಕ್ಕೆ ಹೊಸ ಟೈಮ್ ಆಯ್ತದೆ. ಆದ್ರೆ ಫಲ ಕೊಡೋದಂತೂ ಪಕ್ಕ. ನೋಡ್ತಾ ಇರು.
ನನಗೆ ಬೇರೆ ದಾರಿ ಕಾಣ್ತಾ ಇಲ್ಲ. ಮದುವೆ ಖರ್ಚು ದಿವ್ಸಕ್ಕೆ ದಿವಸ ಅಂದ್ಕೊಂಡಿದ್ದಕ್ಕಿಂತಲೂ ಹೆಚ್ಚಾಯ್ತಲೇ ಐತೆ. ಇದ್ರಾಗೆ ಬೀಗರು ಬೇರೆ ದುಡ್ಡು ಕೇಳವ್ರೆ. ಏನು ಮಾಡಬೇಕು ಏನು? ಸದ್ಯದ ಖರ್ಚಿಗೆ ಇದನ್ನು ಮಾರಲೇಬೇಕು. ಈಟು ವರ್ಷ ನಮ್ಮ ಕಷ್ಟ ಸುಖದಾಗೆ ಜೊತೆಯಾಗೇ ಇದ್ದೆ. ನಿನ್ನ ಜೀವ ಇಲ್ಲದೆ ಹೋದ್ರೂ ನಮ್ಮ ಕುಟುಂಬದಾಗೆ ಒಬ್ಬನಾಗೇ ಇದ್ದೆ. ನಿನ್ ಕೊಡಕ್ಕೆ ನಂಗೆ ಮನಸ್ಸಿಲ್ಲ. ಅದೇನ್ ಮಾಡಲಿ, ಬೇರೆ ದಾರಿ ಇಲ್ಲ. ಪುಟಕ, ಏನ್ ಈಟೋದಕ್ಕೆ ಬಂದ್ಬಿಟ್ಟಿದ್ಯಾ? ನಿಂತವ ಹೊಸಿ ಮಾತಾಡಬೇಕಾಗಿತ್ತು. ಇಷ್ಟು ಒತ್ತಾರನೇ ಬಂದಿದ್ಯಲ್ಲ, ಏನೋ ವಿಷಯ? ಏನೂ ಇಲ್ಲ, ಹೊಸಿ ದುಡ್ಡಿನ ಅವಶ್ಯಕತೆ ಇತ್ತು, ಅದಕ್ಕೆ. ಏಟ್ ಬೇಕಿತ್ತು? ಇಲ್ಲ ಇಲ್ಲ, ನೀನು ನಮ್ಮ ಆಟೋಕ್ಕೆ ಹೇಳಿದ್ದಲ್ಲ, ಅದನ್ನು ಕೊಟ್ಟು ದುಡ್ಡು ಇಸ್ಕೊಂಡು ಹೋಗುಮ ಅಂತ ಬಂದೆ. ಅಯ್ಯೋ ಶಿವನೇ, ಆಟ ಮಾಡ್ತಿದ್ಯೇನವ? ಅವತ್ತು ಸುಮ್ಮನೆ ತಮಾಷೆಗೆ ಹೇಳಿತ್ತು ನಾನು. ಇರಲಿ ಬಿಡು, ನಿಂಗೂ ನಿನ್ನ ಕೆಲಸಕ್ಕೆ ಆಟೋ ಬೇಕಾಯ್ತದೆ. ಇದನ್ನು ತಕೊಂಡು ಅದು ಯೋಟ್ ಕೊಡ್ತೀಯೋ ಕೊಡು. ಏನು ಪುಟಕ, ಇದು ನಿನ್ಗೆ ಇಷ್ಟವಾದ ಗಾಡಿ ಅಲ್ವೇ? ನನಗೆ ಭಾಳ ಸಂಕಟ ಆಯ್ತದೆ. ಅದೇನು ಪರವಾಗಿಲ್ಲ, ನಂಗೆ ಹೊಸಿ ದುಡ್ಡು ಕುಡಿದ ಮ್ಯಾಕೆ ನಾನು ಬರ್ತೀನಿ. ಆಗ ಈ ಗಾಡಿನ ನನಗೆ ಕೊಡಿವಂತೆ. ಸದ್ಯಕ್ಕೆ ಇದನ್ನು ತಕೊಂಡು ನಂಗೆ ದುಡ್ಡು ಕೊಡೋಣಯ್ಯ. ಸರಿ ಕಣವ, ಹಂಗಾದ್ರೆ ಪತ್ತಿ ನೀರು. ತಗೊಳ್ಳವ. ಶಾನ ಉಪಕಾರ ಆಯಿತು ಕಣಣ್ಣಯ್ಯ. ಇರ್ಲಿ ಕಣವ, ಪರವಾಗಿಲ್ಲ. ಆಮ್ಯಾಕೆ ಈ ವಿಷಯ ನನ್ನ ಮಕ್ಳಿಗೆ ಗೊತ್ತಾಗೋದು ಬೇಡ. ಸರಿ ಕಣವ. ಪುಟಕ, ಏನಿದು ಆಟ ಮಾರ್ಬಿಟ್ಟ? ಅಲ್ಲ, ನಿನ್ಗೆ ದುಡ್ಡು ಬೇಕಾಗಿದ್ರೆ ನನ್ನ ಹತ್ರ ಹೇಳೋದಲ್ವೇ? ಆಯಿತು ಕಣಪ್ಪ, ತಕ್ಷಣ ನನಗೆ 1 ಲಕ್ಷ ರೂಪಾಯಿ ಬೇಕು, ಮನಗೆ ತಂದು ಕೊಟ್ಬಿಡಪ್ಪ. 1 ಲಕ್ಷನಾ? ಆಗಕ್ಕಿಲ್ಲ ತಾನೆ? ಹಾಂ, ನಮ್ಮ ಸ್ನೇಹಿತವ ಈಸಿ ಏನಾರು ನೀನು ಬಾಯಿ ಬಿಟ್ಟೆ, ನಿನ್ನ ಮ್ಯಾಟ್ರ ಈಚೆಗೆ ಬಿಡ್ತೀನಿ, ಹುಷಾರು. ಆದರೂ ಪುಟಕ, ಆಟೋ ಮಾರ್ಬಾರ್ದಾಗಿತ್ತು ನೀನು. ಈ ವಿಷಯ ಸ್ನೇಹಕನಿಗೆ ಗೊತ್ತಾಗೇ ಆಯ್ತದೆ. ಮಾರಿಲ್ಲ ಕಣೋ, ಮಾದಣ್ಣಂಗೆ ಹೇಳಿವ್ನಿ, ನನ್ನ ಕೈಯಾಗೆ ಹೊಸಿ ದುಡ್ಡು ಸೇರಿದ ಮ್ಯಾಕೆ ಬತ್ತೀನಿ, ಆ ಗಾಡಿನ ನನಗೆ ಕೊಡು ಅಂತ. ಲಗ್ನದ ಖರ್ಚು ಜಾಸ್ತಿ ಆಯ್ತೈತೆ ಕಣೋ, ಇದನ್ನ ಯಾರು ತಗೋ ಹೇಳ್ಬೇಡ, ಸರಿನಾ? ಬತ್ತೆ.
ಮುರಳಿ, ಇನ್ನೂ ಎದ್ದಿಲ್ವಾ ನೀನು? ಎದ್ದು ಕೂತಿದ್ದೀನಲ್ಲ. ಯಾಕೋ ಸಬ್ಕಿದ್ಯಾ? ಎಲ್ಲ ನಿನ್ನಿಂದನೇ ಆಗಿದೆ. ನಾನೇನು ಮಾಡಿದೆ? ಸುಳ್ಳು ಹೇಳು ಅಂತ ಹೇಳ್ಕೊಟ್ಟೆ. ಆಮೇಲೆ ಪ್ರಾಬ್ಲಮ್ ಶುರು ಆಗಿದ ತಕ್ಷಣ ಏನೋ ಹೆಲ್ಪ್ ಮಾಡಿದ್ರೆ ಸೈಲೆಂಟ್ ಆಗಿಬಿಟ್ಟೆ. ಏನು ಹೀಗನ್ಬಿಟ್ಟೆ? ನಾನು ಹೆಲ್ಪ್ ಮಾಡಲಿಲ್ವಾ? ಬಿಡಕ್ಕ, ಸಹನಾ ಅವ್ರಿಗೆ ನನ್ನ ಮೇಲೆ ಸಿಕ್ಕಾಪಟ್ಟ ಕೋಪ ಬಂದಿದೆ. ಅವಳಿನ್ನೂ ಸಮಾಧಾನ ಆಗಿಲ್ವಾ? ಕಾರ್ಯಕ್ರಮ ಎಲ್ಲ ಚೆನ್ನಾಗೇ ಆಯಿತು. ಎಂಗೇಜ್ಮೆಂಟ್ ದಿನ ಸರಿಯೇ ಇದ್ಲಲ್ಲೋ? ಬಿಡಕ್ಕ, ನಿನಗೆ ಸಹನಾ ಅವ್ರ ಬಗ್ಗೆ ಗೊತ್ತಿಲ್ಲ. ಒಂದಿನ ಅವ್ರ ಕಾಲೇಜಿಗೆ ಬಂದಾಗ ಮಾತಾಡ್ಸೋಕ್ಕೆ ಅಂತ ಅವ್ರ ಕೈ ಹಿಡಿದ್ಬಿಟ್ಟೆ. ಬುಡಿ ಮೇಸ್ರೆ, ನಾನು ಹೋಗ್ಬೇಕು. ಯಾಕೆ ನಡಕ್ತಾ ಇದ್ದೀರಾ? ನಾನು ನಿಮ್ಗೆ ಹೇಳಿವ್ನಿ ನಮ್ಮ ಮನೆಗೆ ಬಂದು ಮಾತಾಡಿ ಅಂತ. ಆದ್ರೆ ಇವಾಗ ನೀವು ಹಿಂಗೆಲ್ಲ ಮಾಡಿದ್ರೆ ನಂಗೆ ಅಳು ಬಂದೈತೆ ಆಟಯ್ಯ. ಅಷ್ಟಕ್ಕೆ ಅವ್ರು ಅಷ್ಟು ಕೋಪ ಮಾಡ್ಕೊಂಬಿಟ್ರು. ತುಂಬಾ ಸೆನ್ಸಿಟಿವ್ ಅಕ್ಕ ಅವರು. ಹುಡುಗಿ ಇಷ್ಟು ಸೆನ್ಸಿಟಿವ್ ಆದರೆ ನಮ್ಮನೆಗೆ ಬಂದ್ಮೇಲೆ ತುಂಬಾ ಕಷ್ಟ. ಅಕ್ಕ, ಮನೆಗೆ ಬರೋದನ್ನ ಬಿಡು. ಈಗ ಸಹನಾ ಅವ್ರು ನನ್ನ ಹತ್ರ ಮಾತಾಡೋದ್ರ ಬಗ್ಗೆ ಹೇಳು. ನನ್ನನ್ನು ಕೇಳಿದ್ರೆ ಅವಳು ನಿನ್ನ ಹುಡುಗಿ, ಅವಳು ಎಷ್ಟು ಸೆನ್ಸಿಟಿವ್ ಅಂತ ನಿನಗೆ ಗೊತ್ತು. ಹೇಗಾದರೂ ಮಾತಾಡಿ ಕನ್ವಿನ್ಸ್ ಮಾಡು. ಮುರಳಿ, ಒಂದು ಐಡಿಯಾ. ಇವತ್ತು ಸೀರೆ ತರಕ್ಕೆ ಹೋಗ್ತಿದ್ದೀವಲ್ಲ, ಅಲ್ಲಿ ಸಹನಾನು ಬರ್ತಾಳೆ. ಇವ್ರನ್ನೆಲ್ಲ ಕರ್ಕೊಂಡು ಹೋದ್ರೆ ಆ ಪುಟ್ಟಕ್ಕನಿಂದ ದುಡ್ಡು ಕೀಳಕ್ಕಾಗಲ್ಲ.